ಗಣಿನಾಡು ಬೆಳಗಾವಿಯಲ್ಲಿ ಜೋರಾಗ್ತಾ ಇದೆ ಕಬ್ಬು ಕಿಚ್ಚು. ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. 7ನೇ ದಿನವೂ ತೀವ್ರಗೊಂಡಿದೆ ರೈತರ ಧರಣಿ. ಗಣಿನಾಡು ಬೆಳಗಾವಿಯಲ್ಲಿ ಜೋರಾಗ್ತಾ ಇದೆ ಕಬ್ಬು ಬೆಳೆಗಾರರ ಕಿಚ್ಚು. ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. 7ನೇ ದಿನವೂ ಕೂಡ ತೀವ್ರಗೊಂಡಿದೆ ರೈತರ ಈ ಧರಣಿ. ರೈತರ ಹೋರಾಟಕ್ಕೆ ಬಿವೈ ವಿಜಯೇಂದ್ರ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ನಿನ್ನೆಯಿಂದ ರೈತರ ಜೊತೆಗೆ ಇದ್ದಾರೆ ಬಿವೈ ವಿಜಯೇಂದ್ರ. ನಾನು ರಾಜಕೀಯ ಮಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ರೈತರ ಹೋರಾಟಗಾರನ ಮಗನಾಗಿ ಬೆಂಬಲಿಸುವುದಕ್ಕೆ ನಾನಿಲ್ಲಿ ಬಂದಿದ್ದೇನೆ. ನನ್ನ ಹುಟ್ಟುಹಬ್ಬ ಇದ್ರೂ ಬದಿಗಿಟ್ಟು ರೈತರ ಪರ ನಿಂತಿದ್ದೇನೆ. ಸರ್ಕಾರ ಇನ್ನಾದ್ರೂ ಎಚ್ಚೆತ್ತು ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಬ್ಬು ಬೆಳೆಗಾರರ ಪ್ರತಿಭಟನೆ ಇವತ್ತು 7ನೇ ದಿನಕ್ಕೆ ಕಾಲ ಕೊಟ್ಟಿರ್ತಕ್ಕಂಥದ್ದು. ಏನೋ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಂತ ಬಿವೈ ವಿಜಯೇಂದ್ರ ಕೂಡ ಏನು ನಿನ್ನೆಯಿಂದನೂ ಇಲ್ಲೇ ಇದ್ದಾರೆ. ಇವತ್ತು ಕೂಡ ಅವರ ಹುಟ್ಟುಹಬ್ಬ ಇದ್ದರೂ ಕೂಡ ಅದನ್ನೆಲ್ಲವೂ ಕೂಡ ಬದಿಗಿಟ್ಟು ಏನೋ ರೈತರ ಹೋರಾಟಕ್ಕೆ ನಿಂತಿರ್ತಕ್ಕಂಥದ್ದು. ಅದೇ ರೀತಿ ಈಗ ಅವ್ರ ಜೊತೆ ಈಗ ನಾವು ಕೂಡ ಮಾತಾಡೋಣ. ಏನೋ ಅವರ ಹುಟ್ಟುಹಬ್ಬದ ದಿನದಂದೇ ಏನೋ ರೈತರ ಜೊತೆನೇ ನಾನು ಆಚರಿಸ್ಕೊಳ್ತೇನೆ, ಅವರ ಕಷ್ಟಕ್ಕೆ ನಾನು ಬೆಂಬಲವಾಗಿ ನಿಲ್ತೇನೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಏನೋ ರೈತರ ಪರವಾಗಿ ನಿಂತಿದ್ದಾರೆ. ಸೊ ಅವ್ರಿಗೂ ಸರ್ ಮೊದಲಾಗಿ ತಮಗೆ ಹುಟ್ಟುಹಬ್ಬದ ಹಬ್ಬ ಹಾರ್ದಿಕ ಶುಭಾಶಯಗಳು ಸರ್. ಈಗ ತಾವು ಹುಟ್ಟುಹಬ್ಬದ ದಿನ ರೈತರ ಜೊತೆ ಅವರ ಕಷ್ಟಕ್ಕೆ ನಿಂತು ಇವತ್ತು ಅವ್ರಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸರ್. ಸರ್ಕಾರಕ್ಕೆ ಇಷ್ಟಾದರೂ ಇನ್ನಾದರೂ ಬುದ್ಧಿ ಬರ್ತಾ ಇಲ್ಲ ನಾವು. ಕಬ್ಬು ಬೆಳೆಗಾರರು ರೈತರು ಕಳೆದ 6 ದಿನಗಳಿಂದ ಬೀದಿಗಿಳಿದು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ರಾಜ್ಯ ಸರ್ಕಾರದ ಒಂದು ರೀತಿ ನಿರ್ಲಕ್ಷ್ಯ ಧೋರಣೆ ಏನಿದೆ ಇದು ಖಂಡಿತ ಸರಿಯಲ್ಲ. ನಾನು ಅದು ಬಲವಾಗಿ ಖಂಡಿಸ್ತೇನೆ. ಇಂಥ ಉರಿ ಬಿಸಿಲಿನಲ್ಲೂ ಸಹ ಕಬ್ಬು ಬೆಳೆಗಾರರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಅರ್ಥ ಮಾಡಿಕೊಂಡು ತತ್ಕ್ಷಣ ಸ್ಪಂದನೆ ಮಾಡುವಂಥ ಕೆಲಸ ಆಗಬೇಕಾಗಿತ್ತು. ದುರಂತ ಅಂತ ಹೇಳಿದ್ರೆ ಅದು ಆಗಿಲ್ಲ. ನಾನು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಹೋರಾಟವನ್ನು ಗಮನಿಸಿದಾಗ ಸರ್ಕಾರ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ನಾನು ಕೂಡ ಕಾದು ನೋಡ್ತಾ ಇದ್ದೆ. ಇದರಲ್ಲಿ ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ. ನಿನ್ನೆನೂ ಕೂಡ ನಾನು ಪ್ರತಿಭಟನಾಕಾರರಲ್ಲಿ ಅದನ್ನೇ ಹೇಳಿರುವಂಥದ್ದು. ನಾನು ಇಲ್ಲಿ ರಾಜ್ಯದ ಅಧ್ಯಕ್ಷನಾಗಲ್ಲ, ಶಾಸಕನಾಗಲ್ಲ, ರೈತ ನಾಯಕ ಯಡಿಯೂರಪ್ಪವ್ರ ಮಗ ಆಗಿ ಬಂದಿದ್ದೇನೆ ಅಂತೇಳಿ. ಅದ್ರ ಉದ್ದೇಶ ರೈತನ ವಿಚಾರದಲ್ಲಿ ಯಾರೂ ಕೂಡ ರಾಜಕಾರಣ ಮಾಡಬಾರ್ದು. ನಾನು ಇಷ್ಟೇ ಆಗ್ರಹವನ್ನು ಮಾಡೋದು ರಾಜ್ಯ ಸರ್ಕಾರಕ್ಕೆ, ಈ ರೀತಿ ಅಲಕ್ಷ್ಯ ಧೋರಣೆ ಏನಿದೆ ಅದನ್ನು ಬದಿಗಿಟ್ಟು ತತ್ಕ್ಷಣ ರೈತ ಸಂಘ ಆಗಲಿ ಕಬ್ಬು ಬೆಳೆಗಾರ ಆಗಲಿ ಅವ್ರ ಜೊತೆಲಿ ಕೂತು ಸ್ಪಂದನೆ ಮಾಡುವಂಥ ಕೆಲಸ ಆಗಬೇಕು. ಸರ್, ತಾವು ನಿನ್ನೆಯಿಂದ ಇಲ್ಲಿ ಉಳಿದುಕೊಂಡಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ವತಿಯಿಂದ HK ಪಾಟೀಲ್ ಕೂಡ ಆಗಮಿಸಿ ರೈತರ ಮನವಿಯನ್ನು ಸ್ವೀಕಾರ ಮಾಡಬಹುದು. ಬಟ್ ಅವ್ರು ಬಂದಂಥ ಸಂದರ್ಭ ಕೇವಲ ಅದು ಮಾತಿಗೆ ಸೀಮಿತವರು ಆಗಬಾರ್ದು ಅನ್ನೋದು ರೈತರದ್ದು ಒಂದು ಆಗ್ರಹ. ನಾವು ನಿನ್ನೆ ದಿನ ರೈತ ಸಂಘದ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥ ಪರಿಣಾಮವಾಗಿ ಮತ್ತು ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ನೀವುಗಳು ಕೂಡ ಅದನ್ನು ನಿನ್ನೆ ಬಲವಾಗಿ ಬಿತ್ತರಿಸುವ ಪರಿಣಾಮವಾಗಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಬಿಸಿ ಮುಟ್ಟಿದೆ. ಹಾಗಾಗಿ ಇವತ್ತು ಬರ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬರಲಿ, ಕಾದು ನೋಡೋಣ ಏನು ಚರ್ಚೆ ಮಾಡ್ತಾರೋ ಅವ್ರು ಮಾಡಲಿ. ಇದಿಷ್ಟು ಏನು ರಾಜ್ಯಾಧ್ಯಕ್ಷ ಅಂತ ಬಿವೈ ವಿಜಯೇಂದ್ರ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.